ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಹಾಗೂ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜು ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ವಿರೂಪಾಕ್ಷಪ್ಪ ಅಂದಾನಪ್ಪ ಉಮರಾನಿ ದತ್ತಿ, ಜಾಕೀರ್ ಪಾಷಾ ಎಂ ಕಾಲಿ ಮಿರ್ಚಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉತ್ತಮ ಬದುಕನ್ನ ಕಟ್ಟಿಕೊಳ್ಳಲು ಶಿಕ್ಷಣ ಅವಶ್ಯಕ. ಗ್ರಾಮೀಣ ಪ್ರದೇಶಗಳಲ್ಲಿ ಕಾಕ, ದೊಡ್ಡಪ್ಪ, ಅಕ್ಕ, ಅಣ್ಣ ಅಂತ ಎಲ್ಲರನ್ನೂ ಸಂಬಂಧ ಬೆಳೆಸಿಕೊಂಡು ಒಗ್ಗೂಡಿಸಿಕೊಂಡು ನಡೆಯುವುದು ಕಂಡುಬರುತ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ ಧರ್ಮದ ವಿಷಬೀಜ ಬಿತ್ತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದಾರೆ. ಇದನ್ನು ಯುವ ಪೀಳಿಗೆ ಪ್ರಶ್ನಿಸಬೇಕು ಎಂದು ಹೇಳಿದರು. ನಿವೃತ್ತ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಪ್ರೊಫೆಸರ್ ಡಿ.ಎಂ. ನಿಡುವನಿ ಶಿಕ್ಷಣ ಹಾಗೂ ಬದುಕು ಕುರಿತು ಉಪನ್ಯಾಸ ನೀಡಿದರು. ಬರೀ ಅಂಕಗಳಿಕೆ ಅಲ್ಲ, ಜೀವನದಲ್ಲಿ ಯಶಸ್ಸು ಕಾಣಲು ಪರಿಣಾಮಕಾರಿ ಅಧ್ಯಯನ ಅಗತ್ಯವಿದೆ ಎಂದರು. ಡಾಕ್ಟರ್ ವೀಣಾ ಬಿರಾದಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಾಂತೇಶ್ ನರಗಲ್ ರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೇಷ್ಮಾ ಹಂಚಿಮನಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಎಸ್.ಎಸ್. ದೊಡ್ಡಮನಿರವರು ವಂದಿಸಿದರು. ಎಸ್.ಎಚ್. ಪ್ರತಾಪ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಎಸ್.ಬಿ. ಘಾಡಿ, ಕೆ.ಜಿ. ದೇವರಮನಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮೈನುದ್ದೀನ್ ಬಾವಿಕಟ್ಟಿ, ಡಾಕ್ಟರ್ ಜಿ.ಜಿ. ನಿಹಲಾನಿ, ಪ್ರೊಫೆಸರ್ ನಾಗರಾಜ್ ಶಿರೂರ್, ಗಂಗಾಧರ್ ಗಾಡದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಸ್ತೃತವಾಗಿ ವಿಷಯವನ್ನು ತಿಳುವಳಿಕೆಯನ್ನು ನಿಮಗೆ ಕೊಡಲಿಕ್ಕೆ ಹಿರಿಯರಾಗಿರೋ ನಿಡುವನಿ ಸರ್ ಬಂದಿದ್ದಾರೆ. ಅವ್ರು ಮಾತಾಡ್ತಾರೆ. ಇವತ್ತು ಸಾವಿರಾರು ವರ್ಷಗಳ ಹಿಂದೆ ಅಕ್ಷರದ ಅರಿವು ಕೆಲವು ಜನರಲ್ಲಿತ್ತು. ಯಾರು ಅಕ್ಷರದ ಅರಿವನ್ನು ಹೊಂದಿದ್ರು ಅವರು ಉಳಿದ ಜನಾಂಗವನ್ನು ಆಳ್ತಾ ಇದ್ರು. ಯಾರು ಅಕ್ಷರದ ಅರಿವನ್ನು ಹೊಂದಿದ್ರು ಸಾವಿರಾರು ವರ್ಷದ ಹಿಂದೆ ಅವರು ಉಳಿದವರೆಲ್ಲರನ್ನ ಅವರು ಆಳ್ತಾ ಇದ್ರು. ಅವ್ರು ಹೇಳಿದೆ ಅಂತ ಉಳಿದವರೆಲ್ಲರೂ ಕೇಳ್ತಾ ಇದ್ರು. ಕೇಳದೇ ಇದ್ರೆ ಕ್ರೂರವಾದ ಶಿಕ್ಷೆಯನ್ನು ನೀಡ್ತಾ ಇದ್ರು. ನೀವೆಲ್ಲ ಓದಿರಬೇಕು. ಇನ್ಯಾರ ಇತಿಹಾಸ ನಿಮ್ಗೆ ಗೊತ್ತಿದ್ರೆ, ಒಂದು ಕಾಲ ಇತ್ತು, ಯಾರು ಅಕ್ಷರ ಜ್ಞಾನವನ್ನು ಪಡೆದಂಥ ಜನಾಂಗದಲ್ಲ, ಆ ಜನಾಂಗದ ಇರುವಂತಹ ಓಣಿಯೊಳಗೆ, ಆ ಪ್ರದೇಶದೊಳಗೆ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಆ ಜನಾಂಗ ಏರಿಯಾದೊಳಗೆ ಉಗುಳಬಾರ್ದು. ಹಾಗೆ ಅವರು ನಡೆದಾಡುವ ಪಾದಗಳು ಸಹಿತ ಅಲ್ಲಿ ಮೂಡಬಾರ್ದು. ಇಂಥ ಒಂದು ಕ್ರೂರ ವ್ಯವಸ್ಥೆ ಅಂದು ಇದ್ದು ಅಕ್ಷರದ ಜ್ಞಾನವನ್ನು ಪಡೆದಂಥವರು ಈ ಕ್ರೂರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು. ಅಂದರೆ ಅಕ್ಷರದ ಜ್ಞಾನವಿಲ್ಲದವ, ಓದು ಬರಹ ಇಲ್ಲದವನು ಅವನೊಬ್ಬನು ಅನಾಗರಿಕ, ಅವನೊಬ್ಬ ಅಸ್ಪೃಶ್ಯ. ಆ ಹಿನ್ನೆಲೆಯೊಳಗೆ ಆಗಿನ ಕ್ರೂರ ವ್ಯವಸ್ಥೆ ಭಾಳ ದೂರ ಏನಿಲ್ಲ, 200-300 ವರ್ಷ ಅಷ್ಟೇ ಹಿಂದೆ. ನಾವು ಆ ಓಣಿ ಒಳಗೆ ಹೋಗಬೇಕಾದ್ರೆ ಹಿಂದೆ ಒಂದು ಕಸಬರಿಗೆ ಕಟ್ಕೊಂಡು ಹೋಗಬೇಕಾಗಿದೆ. ನಮ್ಮ ಪಾದಗಳು ನೆಲದ ಮೇಲೆ ಮೂಡಬಾರ್ದು. ಹೋಗ್ತಾ ಹೋಗ್ತಾ ನಮ್ಮ ಪಾದಗಳನ್ನು ಅದು ಕಸಬರಿಗೆ ಒರೆಸ್ಬೇಕದು. ಅದ್ರ ಮೇಲೆ ನೀರು ಹೊಡೆದು ಅದು ಸಾಫ್ ಮಾಡಬೇಕು. ನಾನು ಉಗುಳು ಬಂದು ಕೆಮ್ಮು ಬಂದರೆ ಉಗುಳಬಾರ್ದಲ್ಲ. ಉಗುಳುವಂಥ ಪರಿಸ್ಥಿತಿ ಬಂದ್ರೆ ಕೊರಳೊಳಗೆ ಒಂದು ಮಡಿಕೆಯನ್ನು ಕಟ್ಕೊಂಡು ಹೋಗ್ಬೇಕು. ಮಡಿಕೆಯನ್ನು ಕಟ್ಟಿಕೊಂಡು ಆ ಓಣಿಯೊಳಗೆ ಹೋಗ್ಬೇಕು, ಆ ಪ್ರದೇಶದೊಳಗೆ ಹೋಗ್ಬೇಕು. ಇಂಥ ಅನಾಗರಿಕ ವ್ಯವಸ್ಥೆ ಇತ್ತು ಅನ್ನೋದನ್ನೇ ನೀವು ಕಲ್ಪಿಸಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಭಾಳ 200-200 ವರ್ಷ ಹಿಂದಷ್ಟೇ ಇಂಥ ಕ್ರೂರ ವ್ಯವಸ್ಥೆ ಯಾಕೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ, ಓದು ಇಲ್ಲದವನು ಅವನು ಅನಾಗರಿಕ ಅನ್ನಿಸ್ಕೊಳ್ಳಕತ್ತಿದ, ಓದಿವ ಭಾಳ ಶ್ರೇಷ್ಠ ಅನ್ನಿಸ್ಕೊಳಕತ್ತಿದ, ಪಂಡಿತ ಅನ್ನಿಸ್ಕೊಳಕತ್ತಿದ, ವಿದ್ವಾನ್ ಅನ್ನಿಸ್ಕೊಳ್ಳಿಕತ್ತಿದ. ಕ್ರಮೇಣ ಕಾಲ ಬದಲಾಗ್ತಾವು. ನಾವು ಯಾಕೆ ಅಕ್ಷರ ಜ್ಞಾನವನ್ನು ಪಡಿಬಾರ್ದು? ನಾವು ಯಾಕೆ ಓದಬಾರ್ದು?
ಎಷ್ಟರ ಮಟ್ಟಿಗೆ ಸಂಘರ್ಷ ಈ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿದ್ರೆ, ಯಾರು ಓದಲಿಕ್ಕೆ ಪ್ರಯತ್ನ ಮಾಡ್ತಾರ, ಯಾರು ಏನು ಪಠಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ, ಅಂಥವರ ಬಾಯಿಯೊಳಗ ಸೀಸನ್ನ, ಕಿವಿಯೊಳಗ ಸೀಸನ್ನ, ಕಾದ ಸೀಸವನ್ನು ಹಾಕುವಂಥ ಕ್ರೂರತೆ ಅವತ್ತು ಇತ್ತು ಅಂತ. ಅಂದ್ರೆ ಒಂದು ಒಲೆಯ ರಕ್ಷಿಸ್ಕೊಂಡು ಬರೋದೈತಲ್ಲ, ಈ ಅಕ್ಷರವನ್ನ ನಾವು ಮಾತ್ರ ಕಲಿಬೇಕು, ವೇದವನ್ನು ನಾವು ಮಾತ್ರ ಓದಬೇಕು, ಪುರಾಣವನ್ನು ನಾವು ಮಾತ್ರ ಓದಬೇಕು, ಉಳಿದವರು ಯಾರೂ ಓದಬಾರ್ದು ಅಂದ್ರೆ ಅವ್ರಿಗೆ ಅಕ್ಷರ ಜ್ಞಾನ ಸಿಗಬಾರ್ದು ಅಂತ. ಆ ಹಿನ್ನೆಲೆ ಒಳಗೆ ಬಹಳಷ್ಟು ನೂರಾರು ವರ್ಷಗಳ ಕಾಲ ಇಂಥ ಕ್ರೂರ ವ್ಯವಸ್ಥೆಯೊಳಗೆ ಬಂದಾಗ ಸಹಜವಾಗಿ ಕಾಲಚಕ್ರ ತಿರುಗ್ತಾ ಇರ್ತದೆ. ಆ ಹಿನ್ನೆಲೆ ಒಳಗೆ ಬಹಳಷ್ಟು ಸುಧಾರಕರು, ಪ್ರತಿಭಟನಾಕಾರರು ಏನೆಲ್ಲ ಕ್ರೂರತೆ ಅನುಭವಿಸಿ ಅದನ್ನು ಮೆಟ್ಟಿ ನಿಂತು ಅಕ್ಷರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡಿದರು. 12ನೇ ಶತಮಾನ ಏನು 12ನೇ ಶತಮಾನ ಯಾಕೆ ಫೇಮಸ್ ಆಗಿದೆ ಮಕ್ಕಳೇ? ಏನು? ಎಸ್, ವಚನ ಚಳವಳಿ, ವಚನ ಸಾಹಿತ್ಯ ಚಳವಳಿ, ವಚನಕಾರರ ಚಳವಳಿ, ಶರಣರ ಚಳವಳಿ. 12ನೇ ಶತಮಾನದಲ್ಲೂ ಸಹಿತ ಹೇಳಿದರೆ ಈ ಕ್ರೂರ ವ್ಯವಸ್ಥೆ ಆವಾಗಲೂ ಇತ್ತು. ಶಿಕ್ಷಣ ಪಡೆಯುವಾಗ ನಾವು ಹೆಚ್ಚು ಕಡಿಮೆ ಅಂತಿಲ್ಲ, ಎಲ್ಲರೂ ನಾವು ಈಕ್ವಲ್ ಆಗಿ ಸಮಾನವಾಗಿ ಶಿಕ್ಷಣವನ್ನು ಪಡಿಲಿಕ್ಕತ್ತಿದ್ದೀವಿ. ಈ ಪಡಿಲಿಕ್ಕತ್ತಿರುವಂಥದ್ದು ಜರ್ನಿ ಅದಲ್ಲ, ಎಲ್ಲರಿಗೂ ಸಮಾನವಾಗಿ ಕಲಿಬೇಕು ಅನ್ನೋಂಥದ್ದು ಒಂದು ಇದು ಅದಲ್ಲ. ಹಿಂದೆ ಆದಂಥ ಹಿರಿಯರನ್ನು ಇವತ್ತು ಸ್ಮರಿಸಿಕೊಳ್ಬೇಕು, ಅವ್ರ ತ್ಯಾಗವನ್ನು ಸ್ಮರಿಸಿಕೊಳ್ಬೇಕು, ಅವ್ರ ಬಲಿದಾನವನ್ನು ಸ್ಮರಿಸಿಕೊಳ್ಬೇಕು. ಅಂಥ ಕ್ರೂರ ವ್ಯವಸ್ಥೆ ಇವತ್ತು ಏನಾಗಿದೆ ಅಂದರೆ, ಒಂದು ಕಾಲ ಇತ್ತು ಅಕ್ಷರ ಜ್ಞಾನ ಬರೆದ ಅವ ಅನಾಗರಿಕ, ಅಜ್ಞಾನಿ ಅನ್ನುವಂಥ ಭ್ರಮೆಯೊಳಗೆ ನಾವು ಇದ್ದೀವಿ. ಆದರೆ ಇವತ್ತು ನಾವು ಶಿಕ್ಷಣವನ್ನು ಪಡೆದಂಥವ್ರು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅಂತ. ನಮ್ಮ ಅಂಬೇಡ್ಕರ್ ಅವ್ರ ಮಾತು ನಿಮ್ಮ ನೆನಪಿರಿದ್ದು, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡೆದಾಗ ಮಾತ್ರ ಅವಾಗ ಅರಿವು ಬರ್ತೈತಿ, ಸಂಘಟನೆ ಹಾಕನ. ಸಂಘಟನೆ ಆದಾಗ ತನ್ನ ನೋವು, ತನ್ನ ಸಂಕಟಗಳಿಗೆ ಹೋರಾಟ ಮಾಡ್ತಾನೆ. ಅಸಮಾಧಾನ, ಏನೋ ಅಸಮಾನತೆ ಇದ್ರೆ, ವಂಚಿತ ಆದಂತ ಇಂಥ ಇದ್ದಾಗ ಯಾವಾಗ ಶಿಕ್ಷಣ ಪಡೆದಿರ್ತಾನ ಅವನೊಳಗೆ ಅರಿವು ಬರ್ತದೆ. ಅರಿವಾದಾಗ ಅವನು ಪ್ರತಿಭಟನೆ ಮಾಡ್ತಾನ ಅಂತ. ಆ ಕಾರಣಕ್ಕಾಗಿ ಶಿಕ್ಷಣ ಬಹುಮುಖ್ಯ ಕಾರ್ಯವನ್ನು ಅದು ಮಾಡ್ತಾ ಬಂದ. ಆದರೆ ದುರಂತ ಏನು ಅಂದರೆ ಹಳ್ಳಿಯ ಜನ ಮುಗ್ಧರು, ಅನಕ್ಷರಸ್ಥರು ಮುಗ್ಧರು ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ. ವಾಸ್ತವ ಸತ್ಯ. ಅವರಲ್ಲಿ ಕಪಟ ಇರುವುದಿಲ್ಲ, ಆದರೆ ತಿಳುವಳಿಕೆ ಇರುವುದು. ತಿಳುವಳಿಕೆ ಇಲ್ಲದೆ ನಾನು ತಪ್ಪು ಮಾಡಿರ್ತೇನೆ, ತಿಳುವಳಿಕೆ ಇಲ್ಲದೆ ನನ್ನ ಕಾನೂನನ್ನು ನನಗೆ ಗೊತ್ತಿಲ್ಲ, ನಾನು ಮುರಿದಿರ್ತೇನೆ. ನನಗೆ ಜ್ಞಾನದ ಕೊರತೆಯಿಂದ ಆ ಹಳ್ಳಿಯ ಜನ ಅಥವಾ ಅನಕ್ಷರಸ್ಥ ಜನ ಅವರು ನಡ್ಕೊಂಡಿರ್ತಾರೆ. ಆದರೆ ಶಿಕ್ಷಣ ಪಡೆದವರು ಯಾರು ಈ ದೇಶಕ್ಕೆ, ಸಮಾಜಕ್ಕೆ ಮೋಸ ಯಾರು ಮಾಡಕತ್ತಿದ್ದಾರೆ? ಯಾರು ಮಾಡಕತ್ತಾರೆ? ಯಾರು ಮಾಡಕತ್ತಾರೆ ಹೇಳ್ರಿ? ದೇಶ ಬಿಟ್ಟು ಹೊರಗೆ ಹೋಗ್ಯಾರಲ್ಲ, ಯಾರು ಹೋಗ್ಯಾರ? ಯಾರು ಒಬ್ಬ ಹೆಸರು ಹೇಳಿ ನೋಡು. ಮಲ್ಯ ಹೋಗಿದ್ದಾನೆ, ಹೌದು. ಇಂಥ 5-6 ಜನ, ಮೋದಿ ಅನ್ನುವಂಥ ಇನ್ನೊಬ್ಬ ಹೋಗಿದ್ದಾರೆ. ಈ ಮೋದಿ ಅಲ್ಲ, ಇಂಥ 10 ಜನ ದೇಶದಿಂದ ಪಲಾಯನ ಮಾಡಿದಾಗ ಇಲ್ಲಿ ಮೋಸ ಮಾಡಿ. ಅವರೆಲ್ಲ ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್, ಶಿಕ್ಷಣ ಪಡೆದವರು, ಡಬಲ್ ಡಿಗ್ರಿ ತಗೊಂಡವರು, ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪದವಿ ತಗೊಂಡವರು. ಅವರು ಬರೇ ಮನುಷ್ಯರಷ್ಟೇ ಅಲ್ಲ, ಇಡೀ ವ್ಯವಸ್ಥೆಗೆ ಮೋಸ ಮಾಡಿದಂಥವ್ರು. ಅವರು ಶಿಕ್ಷಣ ಪಡೆದವರು. ಇವತ್ತು ನಮ್ಮೊಳಗೆ ಯಾರು ಹೆಚ್ಚು ಎಜುಕೇಟೆಡ್ ಅದ, ಶಿಕ್ಷಣ ಇರೋದಲ್ಲ, ಅವರೊಳಗೆ ವ್ಯಸನ ಒಂದು ಶುರುವಾಗ್ಯದ, ಜಾತಿಯ ವ್ಯಸನ.
ಧರ್ಮದ ವ್ಯಸನ. ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ ಅಂತ. ಇಂಥ ವ್ಯಸನ ಎಲ್ಲಿಂದ ಶುರು ಆಗೈತಿ ಅಂದ್ರೆ ಎಜುಕೇಟೆಡ್ ಫೂಲ್ಸ್ಗಳಿಂದ. ಯಾವುದೇ ಅನಕ್ಷರಸ್ಥರು ಮುಗ್ಧರಿಂದ ಅಲ್ಲ, ಹಳ್ಳಿಯಿಂದ ಅಲ್ಲ. ನನ್ನಂತ ಎಜುಕೇಟೆಡ್ ಇಲ್ಲ, ನಾನು ಫೂಲ್. ನಾನು ಶಿಕ್ಷಣ ಪಡೆದೇನೆ, ಡಬಲ್ ಡಿಗ್ರಿ ಪಡೆದಿದ್ದೇನೆ. ನನ್ನೊಳಗೆ ಜಾತಿ ತುಂಬಿ ತುಳ್ಕಾಲಿಕ್ಕತ್ತದೆ. ನನ್ನೊಳಗೆ ಧರ್ಮದ ನಿಷೇಧ ಏರಿಸ್ಕೊಂಡಿದ್ದೇನೆ. ಈ ಧರ್ಮದ ವಿಷ, ಧರ್ಮದ ಜಾತಿಯ ವಿಷ ನಾನು ನಿಮ್ಮಂಥ ಯುವಕರೊಳಗೆ ತುಂಬ ಕತ್ತಿದ್ದೇನೆ. ನಾನು ಎಜುಕೇಟೆಡ್. ಇವತ್ತು ಈ ಹಿನ್ನೆಲೆಯೊಳಗೆ ಶಿಕ್ಷಣ ಯಾವ ದಿಕ್ಕಿನೊಳಗೆ ಹೊಂಟಿದೆ ಅಂತ, ಶಿಕ್ಷಣ ಅನ್ನೋದು ಅರಿವು ಪಡೀಲಿಕ್ಕೆ ಇರುವಂಥದ್ದು, ನನ್ನ ಬದುಕನ್ನು ಸುಂದರಗೊಳಿಸಲಿಕ್ಕೆ ಇರುವಂಥದ್ದು, ನಾನು ಇನ್ನೊಬ್ಬರಿಂದ ಮೋಸ ಹೋಗಬಾರದು ಅನ್ನೋದಕ್ಕಾಗಿ ಶಿಕ್ಷಣ ಇರುವಂಥದ್ದು. ಇಂಥ ಒಂದು ಶಿಕ್ಷಣದ ಹಾದಿ ಎತ್ತಲ ಹೊರಟಿದೆ ಅಂತ, ಎತ್ತಲ ಹೊರಟಿದ್ದೀವಿ. ಈ ಹಾದಿ ತಪ್ಪಿಸ್ತಾರ ಯಾರು ಮುಗ್ಧರಲ್ಲ, ಯಾರು ಅನಕ್ಷರಸ್ಥರಲ್ಲ, ಎಜುಕೇಟೆಡ್ ನಾನ್ ಸೈನ್ಸ್ಗಳು. ಈ ಕಾರಣಕ್ಕಾಗಿ ಇವತ್ತು ಶಿಕ್ಷಣ ಪಡೆದವರು ಎಲ್ಲರೂ ಇವತ್ತು ಸಮಾಜದೊಳಗೆ ಅಶಾಂತತೆಯನ್ನ ಹುಟ್ಟು ಹಾಕಿದ್ದಾರೆ, ಹುಟ್ಟು ಹಾಕ್ತಾ ಇದ್ದಾರಲ್ಲ, ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಉತ್ತರವಾಗಿ ನಿಂತ್ಕೋಬೇಕಾದವ್ರು ನೀವು. ಇವತ್ತು ನನ್ನಂತ ಎಜುಕೇಟೆಡ್ ಅದೆಲ್ಲ ನಾನು ವಿಷ ತುಂಬಿಕೊಂಡಿದ್ದೇನೆ, ಧರ್ಮದ ವಿಷ ತುಂಬಿಕೊಂಡಿದ್ದೇನೆ, ಜಾತಿ ವಿಷ ತುಂಬಿಕೊಂಡಿದ್ದೇನಲ್ಲ, ತುಂಬಿಕೊಂಡು ನಿಮ್ಮೊಳಗೆ ಬಿತ್ತಾಕತ್ತಿದ್ದೇನಲ್ಲ, ನೀವು ಕಪಾಳ ಹೊಡಿಬೇಕು ನನಗೆ. ನಮ್ಮ ಮನಸ್ಸನ್ನು ಕೆಡಿಸ್ತಾ ಇದ್ದೀರಿ, ನಮ್ಮ ಧರ್ಮವನ್ನು ಕೆಡಿಸ್ತಾ ಇದ್ದೀರಿ, ನಮ್ಮ ಜಾತಿಯನ್ನ ಕೆಡಿಸ್ತಾ ಇದ್ದೀರಿ, ನಮ್ಮ ಆರೋಗ್ಯವಾದ ಸಂಬಂಧಗಳನ್ನು ಕೆಡಿಸ್ತಾ ಇದ್ದೀರಿ, ಒಟ್ಟಿಗೆ ಬಾಳುವುದನ್ನು ಕೆಡಿಸ್ತಾ ಇದ್ದೀರಿ, ದೇಶದ ಐಕ್ಯತೆ ಕೆಡಿಸ್ತಾ ಇದ್ದೀರಿ. ನೀವು ಮೊದಲೇ ನಾನ್ ಸೆನ್ಸ್ ಅಂತ ಹೇಳಬೇಕು. ಅಂದಾಗ ನಾನು ಬಾಯಿ ಮುಚ್ಚಿಕೊಂಡು ಹೋಗ್ತೇನೆ. ಇಲ್ಲದ ಹೋದ್ರೆ ನನ್ನಂತ ಒಬ್ಬ ಕ್ರೂರ ವ್ಯಕ್ತಿ ನಿಮ್ಮಂಥ ನೂರಾರು ಮಕ್ಕಳೊಳಗೆ ವಿಷ ಬಿತ್ತಿ ನಾನು ಹೋಗ್ಬಿಡ್ತೇನೆ. ನೀವು ವಿಷ ತುಂಬಿಕೊಂಡಿರ್ತೀರಲ್ಲ, ಅದು ವಿಷಯ ಎಲ್ಲ ಹೋಗ್ಬೇಕು. ಅದು ಮಲ್ಟಿಪ್ಲಿಕೇಶನ್ ಹಾಕೊಂತ ಹೋಗ್ಬಿಡ್ತದ. ಹಿಂಗಂತಲೇ ಅಂತ ತಿಳ್ಕೊಂಡು ಹೇಳಿ ಆಲೋಚನೆ ಮಾಡಿ. ಅದಕ್ಕೆ ಮಕ್ಕಳೇ, ಎಲ್ಲ ವಿದ್ಯಾರ್ಥಿಗಳೇ ನಾನು ಕೇಳ್ಕೊಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ಕೇಳ್ತೀನಿ ಅಂತ ನಾನು ಭಾವಿಸಿದ್ದೇನೆ. ಯಾಕೋ ನಗಾಕತ್ತಿ ಹುಡುಗಿಯಾಗ ನಿಮಗೇನು ಸೀರಿಯಸ್ ಅನಿಸ್ತಾ ಇರಲ್ಲ. ಹಳ್ಳಿ ಒಳಗೆ ಹೋದ್ರೆ, ಹಳ್ಳಿಯಿಂದ ಎಷ್ಟು ಜನ ಬಂದಿರಿ? ಎಷ್ಟು ಕೈ ಇತ್ತು? ಹಳ್ಳಿಯಿಂದ ಎಷ್ಟು ಜನ ಬಂದಿರಿ? ಹಳ್ಳಿಯಿಂದ ಬಂದವರು ಎಷ್ಟು ಜನ? ಅದಕ್ಕೆ ಯಾಕೆ ನಾಚೋದು? ನಾ ಹಳ್ಳಿಯಿಂದ ಬಂದವನಿದ್ದೇನೆ. ಕೈ ಬಿಡಿ. ಯಾಕೆ ನಾನು ಕೇಳ್ತಿದ್ದೇನೆ? ನಾ ಹಳ್ಳಿಯಿಂದ ಬಂದವನರ, ನಮ್ಮ ಅಂಗಡಿ ಸರು ಹಳ್ಳಿಯಿಂದ ಬಂದವರ, ನಮ್ಮ ತೊಳಗಡೆ ಯಾನಗಲ್ಲವರು ಒಳಗೆ, ನಮ್ಮ ಮುಂದಿನ ಮನೆ ಸರ್ ಎಲ್ಲರೂ ಹಳ್ಳಿಯಿಂದ ಬಂದವರದೇ. ನಾವು ಅಷ್ಟು ಹಳ್ಳಿಯಿಂದ ಬಂದೇವಂತ ವೇದಿಕೆ ಮೇಲೆ ಕೂತೇವೆ ಅಷ್ಟೇ ಅಲ್ಲ ಸರ್, ಹೀಗೆ ಮಾತಾಡ್ಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ಈ ವ್ಯವಸ್ಥೆ ಬಗ್ಗೆ, ಇವತ್ತಿನ ಕ್ರೂರತೆ ಬಗ್ಗೆ ಮಾತಾಡೋರು ಯಾರು ಅಂತ ಹೇಳಿದ್ರೆ, ಹಳ್ಳಿಯಿಂದ ಬಂದಂತ ಏನು ನಾವು ಮುಗ್ಧ ಜನ ಅಂತ ಏನು ಹೇಳ್ತೀವಲ್ಲ, ಅವರು ಎಜುಕೇಶನ್ ತೆಗೆದುಕೊಂಡು ಅರಿವನ್ನು ಪಡಿಕೊಂಡು ಒಳ್ಳೆ ಸಮಾಜಕ್ಕೆ ಅದನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಶಹರದವ್ರು ಹುಟ್ಟಿ ಅವ್ರು ಮಾಡ್ತಾ ಇರೋದು ಅಂದ್ರೆ, ಅವ್ರು ಶಹರದವ್ರು ಹುಟ್ಟಿದ ಅವರೆಲ್ಲರೂ ಈ ವ್ಯಸನದೊಳಗದ. ಈ ಧರ್ಮದ ನಿಶೆ ಆಚೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಳ್ಳಿಯಿಂದ ಬಂದಾರೆ ಅಂತ ಹೇಳಿ ನಾನು ಸಣ್ಣವಿದ್ದಾಗ, ಈ ವೇದಿಕೆ ಮೇಲೆ ಸಣ್ಣ ಇದ್ದಾಗ, ನಮ್ಮ ಸರ್ ಸಣ್ಣವಿದ್ದಾಗ ನಮ್ಮ ನೆನಪಿದೆ ಮಕ್ಕಳೇ. ಅಲ್ಲಿ ಮುಸ್ಲಿಂ ಜನ ಬಂದ್ರೆ, ಇನ್ನು ಯಾರೋ ಕ್ರಿಶ್ಚಿಯನ್ ಯಾರೋ ಇದ್ರು, ದಲಿತರ ಯಾರೋ ಇದ್ರು, ಇನ್ನೊಂದು ಯಾರೋ ಕುರುಬರು ಕುಂಬಾರೋ ಯಾರೋ ಇದ್ರು ಸಹಿತ ನಾವು ಅವ್ರು ಏನನ್ನು ಕರಿತಿದ್ದೀವಿ ಅಂದ್ರೆ ಕಾಕ, ಮಾವ, ಅತ್ತೆ, ಚಿಗವ್ವ ಎಂದು ಕರಿತಿದ್ದೀವಿ. ಇವತ್ತಿಗೂ ಹಳ್ಳಿ ಒಳಗಿದೆ, ಹೋಗಿಲ್ಲ. ಅಂತ ಸಂಬಂಧಗಳದಾವಲ್ಲ, ಆ ಸಂಬಂಧಗಳನ್ನ ನಮ್ಗೆ ಯಾರು ನಮ್ಮ ಮದುವೆ ಆಗ್ಬೇಕಾದ್ರೆ ನಮ್ಮ ಬ್ಲಡ್ ಇದ್ರೊಳಗೆ ಹಾಕಿರ್ತಾರೆ, ನಮ್ಮ ಸಂಬಂಧಿತ ಜಾತಿ ಒಳಗೆ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ಆದ್ರೆ ಎದುರಿಗೆ ಬಂದವನ ಜೊತೆ ಮಾತಾಡ್ಬೇಕಾದಾಗ ನನ್ನ ಮನೆಯವ್ರ ಜೊತೆ ಮಾತಾಡ್ದಂಗೆ ಮಾತಾಡ್ತೇನೆ. ನನ್ನ ದೊಡ್ಡಪ್ಪ ಅಂದ ಅಂತ ಹೇಳ್ತೇವೆ. ಏನ್ ದೊಡ್ಡಪ್ಪ ಅದ ಆರಾಮದಿಯಾ, ಏನ್ ಕಾಕ ಆರಾಮದಿಯಾ, ಏನ್ ಮಾವ ಆರಾಮದಿಯಾ ಅಂತ ನಾವು ಕೇಳ್ತೀವಿ. ಇದನ್ನ ಕಟ್ಟಿಕೊಟ್ಟವ್ರು ಯಾರು? ಇಂಥ ಸಂಬಂಧಗಳನ್ನ ಕಟ್ಟಿಕೊಟ್ಟವ್ರು ಯಾರು?
ನೋಡಿ ಮಕ್ಕಳೇ, ಇಂಥ ಒಂದು ಅದ್ಭುತವಾದ ಪರಂಪರೆಯನ್ನು ಇವತ್ತು ನಾವು ಎಜುಕೇಟೆಡ್ ಫೂಲ್ಸ್ ಇದನ್ನ ಬ್ರೇಕ್ ಮಾಡಾಕತ್ತೀವಿ, ಅದ್ರೊಳಗೆ ವಿಷ ತುಂಬಾಕತ್ತೀವಿ. ಅವ್ನು ಮ್ಯಾರೇಜ್ ಆಗಿ ಅವ್ನು ಹಂಗೆ ಕರಿಬೇಡ್ರಿ, ನಿಮ್ಮ ಮದುವೆಗೆ ಎಷ್ಟ ನೀವು ಹಿಂಗೆ ಕರೀರಿ ಅನ್ನುವಂಥ ಬಹಳ ದೊಡ್ಡ ಒಂದು ವಿಷ ವರ್ಗದ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಮಕ್ಕಳೇ, ಈ ಸಂಬಂಧಗಳನ್ನ ಗಟ್ಟಿಗೊಳಿಸಿ. ಹಳ್ಳಿಯಿಂದ ಬಂದವರಿದ್ದೀರಿ, ಈ ಸಂಬಂಧಗಳನ್ನ ಇನ್ನೂ ಗಟ್ಟಿಗೊಳಿಸಿ. ಯಾರು ಎಷ್ಟೇ ಇದನ್ನು ಮಾಡಿದ್ರು ಸಹಿತ ನಾನು ಸರಿಯಾದ ನನ್ನೊಳಗೆ ಅರಿವಿದ್ರೆ, ನನ್ನೊಳಗೆ ಸರಿಯಾದ ಅರಿವಿದ್ರೆ, ಎದುರಿನ ಅವನು ನನ್ನಂಗ ಮನುಷ್ಯ ಅನ್ನುವಂಥ ಇದ್ರೆ, ಅವನು ನನ್ನಂಗ ಬಂಧು ಅನ್ನುವಂಥದ್ದು ಇದು ಇದ್ರೆ, ಖಂಡಿತ ಯಾರು ವಿಷ ಎಷ್ಟೇ ಹಾಕಿದ್ರು ಸಹಿತ ಅದನ್ನು ನಾನು ಹೊರಗೆ ಹಾಕಿ ಅರಿವಸ್ತನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ಮಕ್ಕಳೇ, ಎಜುಕೇಷನ್ ಅನ್ನೋದು, ಶಿಕ್ಷಣ ಅನ್ನೋದು ಬರೀ ಅಕ್ಷರ ಪಡೆಯೋದಷ್ಟೇ ಅಲ್ಲ, ಓದು ಬರಹ ಬರೆಯೋದಷ್ಟೇ ಅಲ್ಲ, ಅಥವಾ ಏನೆಲ್ಲ ಬೆಳತನ ಓದಿ ಏನು ಪರೀಕ್ಷೆ ಒಳಗೆ 99 100 ತಗೊಂಡಿದ್ದು ಅದೇ ಶಿಕ್ಷಣ ಅಲ್ಲ. ಶಿಕ್ಷಣ ಅಂದ್ರೆ ನನ್ನೊಳಗೆ ಅರಿವನ್ನು ಹೆಚ್ಚಿಸುವಂಥದ್ದು, ಸಮಾಜವನ್ನು ನೋಡುವಂಥ ದೃಷ್ಟಿಕೋನ ಹೆಚ್ಚಿಸುವಂಥದ್ದು, ಇಡೀ ಸಮಾಜವನ್ನು ಹೇಗೆ ನಾನು ಅದರ ಮಧ್ಯೆ ನಿಂತುಕೊಂಡು ನೋಡಬೇಕು ಅನ್ನುವಂಥದ್ದು ಅರಿವನ್ನು ನೀಡುವಂಥದ್ದು. ಆ ಕಾರಣಕ್ಕಾಗಿ ನಮ್ಮ ಇತಿಹಾಸವನ್ನು ತಿಳ್ಕೋಬೇಕು, ಇವತ್ತು ವಾಸ್ತವ ಸತ್ಯವನ್ನು ತಿಳ್ಕೋಬೇಕು. ನನಗನಿಸ್ತೈತಿ ಇದರಿಗೆ ಬಂದವನಿಗೆ ನಾನು ಹೋಗುವಾಗ, ನಾನು ಸುಮ್ಮನೆ ಹೋಗುವಾಗ ನಾನು ಆಶೆ ಹೋಗ್ತಿರ್ತೀನಿ, ಹೋಗುವಾಗ ನಾನು ನಿಮ್ಗೆ ಬೈತೇನೆ, ಯಾಕೆ ಅಂತ ತಿಳ್ಕೊಂಡೆ, ಅವ್ನು ಮುಮ್ಮನಿ ಗಾಬರಕ್ಕ, ಅರೆ ಇಲ್ಲ ಸುಮ್ಮನೆ ಇದೆ, ನೀವು ಯಾಕೆ ಅಂತ ತಿಳ್ಕೊಂಡೆ. ಒಂದು ಮನಸ್ಸು ಹೇಳ್ತದೆ, ಬಟ್ ಒಂದು ದಿನ ನಾವು ಕಪಾಲ ಹೊಡಿಲ್ಲ ಅಂತ ನಿಮ್ಗೆ ಅನಿಸ್ತಿರ್ತದೆ. ಇನ್ನೊಂದು ವಿವೇಕ ಹೇಳ್ತಾರೆ, ಹೊಡಿಬೇಡ, ಯಾಕಂದ್ರೆ ನೀವು ನನಗೆ ಏನು ಅನ್ನೋದನ್ನ ಯಾಕಂದ್ರೆ ನೀವು ಅಂತ ಕೇಳುವಂಥ ಪ್ರಶ್ನೆ ಮಾಡುವಂಥ ಮನಸ್ಸು ಇನ್ನೊಂದು ಹೇಳ್ತದೆ. ಎರಡು ಮನಸ್ಸಿದೆ, ಒಂದು ಸಡನ್ ಆಗಿ ರಿಯಾಕ್ಷನ್ ಮಾಡಿ ಹೊಡಿ ಒಂದು ಕಪಾಲಕ್ಕಂತ, ಇನ್ನೊಂದು ಮನಸ್ಸು ಹೇಳ್ತದೆ ನಿಂತ್ಕೊ, ಅವ್ನು ಯಾಕೆ ಹಿಂಗೆ ಮಾಡಿ, ನನಗೆ ಯಾಕಂದ್ರಿ, ನಾ ಸುಮ್ಮನೆ ಇದ್ರು ನೀವು ಯಾಕೆ ಹಿಂಗಂದ್ರಿ ಅಂತ ತಿಳ್ಕೊಂಡು ಕೇಳು, ಪ್ರಶ್ನಿಸ್ರಿ ಅಂತ. ವಿದ್ಯಾರ್ಥಿಗಳಿಗೆ ಪ್ರಶ್ನಿಸುವ ಮನೋಭಾವನೆ ಇರದೇ ಹೋದರೆ ಅವನು ವಿದ್ಯಾರ್ಥಿ ಅನಿಸ್ಕೊಳ್ಳೋದನೇ ಇಲ್ಲ. ಯಾಕೆ ಹೀಗೆ ವ್ಯವಸ್ಥೆ ಇದೆ ಅಂತ. ಇಂಥ ವ್ಯವಸ್ಥೆಯನ್ನು ನೀವು ಪ್ರಶ್ನಿಸಿದ ಹೋದ್ರೆ ಮಕ್ಕಳೇ, ನಾವು ಶಿಕ್ಷಣ ತಗೋತೀವಿ ಅದು ವ್ಯರ್ಥ. ಸುಮ್ಮ ಪದವಿಗಾಗಿ ಶಿಕ್ಷಣ ಅಲ್ಲ ಇದು, ನನ್ನ ಬದುಕಿಗಾಗಿ ಶಿಕ್ಷಣ ಅಂತ ಹೇಳಿದ್ರೆ ನನ್ನ ಅರಿವು ಪಡ್ಕೊಳ್ಳಿಕ್ಕೆ ಅದು ಶಿಕ್ಷಣ ಆಗಬೇಕು ಅಂತ. ಆ ನಿಟ್ಟಿನೊಳಗೆ ಇದೊಂದು ಭಾಳ ಒಂದು ಅದ್ಭುತವಾದ ವಿಷಯ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಮಕ್ಕಳೇ. ನಾನು ಭಾಳ ಹೊತ್ತು ಮಾತಾಡೋದಿಲ್ಲ, ನನಗೆ ಹೋಗಬೇಕಾಗಿದೆ. ಇನ್ನೊಂದೇನೋ ಜಿಲ್ಲಾಧಿಕಾರಿ ಒಂದು ಮೀಟಿಂಗ್ ಕರೆದಿದ್ದಾರೆ. ನಿಮ್ಮಲ್ಲಿ ಬೆಳಗುವ ಭಾಸ್ಕರನು ನಾನಾಗದಿರಬಹುದು, ಬಾನಲ್ಲಿ ಬೆಳಗುವ ಭಾಸ್ಕರನು ನಾನಾಗದಿರಬಹುದು, ಕಾರ್ಮೋಡದಂಚಿನ ಸುಳಿಗಾಳಿ ನಾನಾಗದಿರಬಹುದು, ಆಗಬಹುದು ನಾನೊಂದು ಬದುಕನು ಮೆಲ್ಲುವ ಮೆಲ್ಲುಸಿರು, ಆಗಬಹುದು ನಾನೊಂದು ഇരുളಲಿ ಮಿಂಚುವ ಮಿಂಚುಗಳು, ഇരുಳಲಿ ಮಿಂಚುವ ಮಿಂಚುಗಳು, ಕಾನನದೊಳಗೆ ಎಲ್ಲೆಯ ಮೀರುವ ವೃಕ್ಷದ ನೆರಳು ನಾನಲ್ಲ, ಬಾನೊಳು ಎಲ್ಲೆಡೆ ಮೀರುತ್ತ ಹಾರುವ ಗರುಡನ ಗುರುತು ನನಗಿಲ್ಲ, ಆಗಬಹುದು ನಾನೊಂದು ಕುರುಚಲು ಗಿಡದ ತೆರೆಗೆಲೆಯು, ಆಗಬಹುದು ನಾನೊಂದು ಗಾಳಿಯಲ್ಲಿ ತೇಲುವ ರೆಕ್ಕೆಗಳು, ಗಾಳಿಯಲ್ಲಿ ತೇಲುವ ರೆಕ್ಕೆಗಳು, ಮೋಡದ ಮರೆಯಲ್ಲಿ ಮಿಂಚಲಿ ಗುಡುಗುವ ಸಿಡಿಲಿನ ಮರಿಯೋ ನಾನಲ್ಲ, ಮೋಡದ ಮರೆಯಲ್ಲಿ ಮಿಂಚಲಿ ಗುಡುಗುವ ಸಿಡಿಲಿನ ಮರಿಯೋ ನಾನಲ್ಲ, ಕಡಲಿನ ತೀರದ ಉಕ್ಕುವ ಅಲೆಗಳ ಅಂಚಿನ ಶಕ್ತಿಯು ನನಗಿಲ್ಲ, ಆಗುವೆನೊಂದು ಮಳೆಯ ಹನಿ ಸಹಜತೆ ಬಯಸುವ ಪುಟ್ಟ ಹನಿ, ಆಗುವೆನೊಂದು ಮಳೆಯ ಹನಿ ಸಹಜತೆ ಬಯಸುವ ಪುಟ್ಟ ಹನಿ, ಆಗುವೆನೊಂದು ಮಣ್ಣು ಕಣ ನಾಳೆಯ ಕಟ್ಟುವ ಅದುವೆ ಕಣ, ನಾಳೆಯ ಕಟ್ಟುವ ಅದುವೆ ಕಣ, ನಾಳೆಯ ಕಟ್ಟುವ ಅದುವೆ ಕಣ. ಮಣ್ಣಿನ ಕಣ ಏನು ಕಣ ಅನ್ಸ್ಕೊಂಡು ಒಂದು ಸಣ್ಣ ಕಣ ಇರ್ತಲ್ಲ, ಒಂದು ಮುಷ್ಟಿ ಮಣ್ಣು ತಗೊಳ್ಳಿ, ಆ ಮುಷ್ಟಿ ಮಣ್ಣೊಳಗೆ ಒಂದು ಬೀಜ ಹಾಕಿ ಒಂದು 2 ಹನಿ ನೀರು ಅದಕ್ಕೆ ಹಾಕಿದ್ರೆ ಸಾಕು, ಆ ಬೀಜಕ್ಕೆ ಆ ಮಣ್ಣು ಜೀವ ಕೊಡ್ತದೆ ಅಲ್ಲ. ಎಂಥ ಅದ್ಭುತ ಅಂತ
ಹಂಗೆ ನೀವು ಒಂದು ಮುಷ್ಟಿ ಮಣ್ಣು ಆಗಲಿ ಮಕ್ಕಳು. ನೀವು ಇಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ನೀವು ಒಂದಾಗಿ ಒಂದು ಆಲೋಚನೆ ಮಾಡಿದ್ರೆ ಒಂದು ಹೊಸ ಸಮಾಜವನ್ನು ಸೃಷ್ಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬದುಕು ಬಹುಶಃ ನಿಸರ್ಗದ ನಿಯಮವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ನಮಗೆ ಗೊತ್ತಾಗುವುದಿಲ್ಲ, ಯಾವಾಗ ನಮ್ಮ ಜನ್ಮ ಬರ್ತದೆ ಹೇಳಕ್ಕಾಗಲ್ಲ. ಲಯ ಅನ್ನೋದು ಅನಿಶ್ಚಿತ, ಯಾವಾಗ ಲಯವಾಗ್ತದೋ ನಾಶವಾಗ್ತದೋ ಸಾಹಿತ್ಯ ಗೊತ್ತಿಲ್ಲ. ಸ್ಥಿತಿ ಅನ್ನೋದು ಐತಲ್ಲ, ಅದು ನಮ್ಮ ಇರುವಿಕೆಯನ್ನು ಹೇಳ್ತಾ ಇದೆ. ಈ ನಮ್ಮ ಇರುವಿಕೆ ಬದುಕು, ಇದನ್ನೇ ನಾವು ಬದುಕು ಅಂತ ಹೇಳ್ತೀವಿ. ಹಾಗಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಷ್ಟೇ. ಈ ಭೂಮಿಯ ಕೋಟ್ಯಾನು ವರ್ಷಗಳ ಹಿಂದೆ ಈ ಭೂಮಿಯ ಮಾನವನ ವಿಕಾಸವಾದ ಆಲೋಚನೆಯನ್ನು ನಾವು ನೋಡ್ಕೊಂಡು ಹೋದರೆ, ಏಕಕೋಶಿ ಜೀವಿಯಾಗಿ ಭೂಮಿಯ ಮೇಲೆ ಬಂದಂಥವು ನಂತರ ಬಹುಕೋಶಿ ಜೀವಿಗಳಾಗಿ ರೂಪಾಂತರವಾಗ್ತಾ ಆಗ್ತಾ ಆಗ್ತಾ ಮನುಷ್ಯನಿಗೆ ರೂಪಕ್ಕೆ ಆಗ್ತದೆ. ಹಾಗಾದ್ರೆ ಭೂಚರಗಳ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಿಂದ ಮನುಷ್ಯನೇ ಯಾಕೆ ವಿಕಾಸಗೊಂಡಿದ, ಇನ್ನುಳಿದ ಪ್ರಾಣಿಗಳು ಯಾಕೆ ವಿಕಾಸವಾಗಲಿಲ್ಲ ಅಂತ ನಾವು ಆಲೋಚನೆ ಮಾಡಿದಾಗ ಒಬ್ಬ ಆಂಥ್ರೋಪಾಲಜಿಸ್ಟ್ ಹೇಳ್ತಾನೆ, ಮನುಷ್ಯನ ಅಂಗಾಂಗ ರಚನೆಯಲ್ಲಿ ಆಗುವ ಬದಲಾವಣೆಗಳೇನದಾವಲ್ಲ, ರಚನೆಯ ಸ್ಥಿತಿ ಐತಿಲ್ಲ, ಅದು ಮನುಷ್ಯನ ಮಾತ್ರ ವಿಕಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ. ಹಾಗಾಗಿ ಏನಂತ ಪ್ರಾಣಿಗಳಿಗೂ ನಮಗೂ ಇರತಕ್ಕಂಥ ಏನು ವ್ಯತ್ಯಾಸಗಳು ಅಂಗಾಂಗಗಳಲ್ಲಿ? ಒಂದನೇದು ನಮ್ಮ ಫೋಲ್ಡಿಂಗ್ ಫಿಗರ್ಸ್, ಆಮೇಲೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ವಿರುದ್ಧವಾಗಿರ್ತಕ್ಕಂಥ ಈ ಹೆಬ್ಬೆರಳು ಮಾತ್ರ ಮಾನವನಲ್ಲಿ ಇದ್ದುದಕ್ಕೆ ಇಷ್ಟು ಇನ್ನುಳಿದ ಪ್ರಾಣಿಗಳನ್ನು ಹಿಮ್ಮೆಟ್ಟಿ ತಾನು ಮುಂದುವರಿದ ಅಂತ ಆಂಥ್ರೋಪಾಲಜಿಸ್ಟ್ ಹೇಳ್ತಾರೆ. ವಿರುದ್ಧವಾಗಿರ್ತಕ್ಕಂಥ ಹೆಬ್ಬಟ್ಟು ಏನಾದರೂ ನಮ್ಗೆ ಇಲ್ಲದೆ ಹೋಗಿದ್ರೆ, ನಾವು ಸ್ವಲ್ಪ 1,00,000 ವರ್ಷ 1,000 ವರ್ಷಗಳ ಹಿಂದೆ ನಾವು ಹೋಗೋಣ. ಆಗ ಎಲ್ಲರೂ ನಮಗೆಲ್ಲ ಗೊತ್ತು, ಗೋರಿಲ್ಲ ಈ ರೀತಿ ಇದ್ದಂತ ಮಂಗದಂದ್ರೆ ಮಾನವ, ಈ ಕಲ್ಪನೆಯೊಳಗೆ ನಾವು ಬೆಳ್ಕೊಂತ ಬಂದು ಮನುಷ್ಯನ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ನೀವು ಅರ್ಥ ಮಾಡಿಕೊಡಿ, ವಿಕಾಸವಾದ ಬಗ್ಗೆ ನೀವು ಸೀರಿಯಲ್ಗಳನ್ನು ಸಾಕಷ್ಟು ನೋಡ್ಕೊಡ್ರಿ. ಈಗ ನೀವು ಇನ್ನುಳಿದ ಪ್ರಾಣಿಗಳಿಗೂ ನಮಗೂ ನೋಡ್ತಕ್ಕಂಥದ್ದು ಏನು ವ್ಯತ್ಯಾಸ ಇಲ್ಲ. ಅಂಗಾಂಗಗಳ ಮುಖದ ಲಕ್ಷಣಗಳು ಒಂದೇ ಇದಾವೆ, ಅಂಗಾಂಗಗಳ ಸಂಖ್ಯೆಗಳು ಒಂದೇ ಇದಾವೆ. ಆದರೆ ನಾವು ಬಹಳ ವಿಕಾಸದಂತ ಸಾಕ್ತಾ ಇದ್ದೇವೆ, ಅವುಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅದೇ ಸ್ಥಿತಿಯೊಳಗಿದ್ದಾವೆ. ಇದಕ್ಕೆ ಮೂಲ ಕಾರಣ ಒಬ್ಬ ವಿಕಾಸವಾದಿ ಆಂಥ್ರೋಪಾಲಜಿಸ್ಟ್ ಹೇಳೋದು, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹೆಬ್ಬೆರಳೆ ಇದಕ್ಕೆ ಕಾರಣ, ಫೋಲ್ಡಿಂಗ್ ಇರತಕ್ಕಂಥ ಹೆಬ್ಬೆರಳೆ ಇದಕ್ಕೆ ಕಾರಣ. ಇದರಿಂದನೇ ಭಾಷೆ ಉಗಮವಾಯಿತು, ಸಂಗೀತ ಉಗಮವಾಯಿತು, ರಚನೆ ಉಗಮವಾಯಿತು, ಸಾಹಿತ್ಯ ಉಗಮವಾಯಿತು, ವಿಜ್ಞಾನ ತಂತ್ರಜ್ಞಾನಗಳು ಹಾಕೊಂತ ಹೋಗುವ. ಈಗ ಅದಕ್ಕೆ ನಾವು ಇದೆ ಏಕಲವ್ಯನ ಕೇಳಿದಾಗ ಹೆಬ್ಬಟ್ಟೆ ಕೇಳಿದ್ರು. ಯಾಕೆ ಹೆಬ್ಬಟ್ಟು ಇದ್ದೇ ಇತ್ತಂದ್ರೆ ಇದರ ಮಾತ್ರ ಮನುಷ್ಯನ ಎಲ್ಲ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಎಲ್ಲ ಅಂಗಾಂಗಗಳಲ್ಲಿ ಪ್ರಸಿದ್ಧವಾದಂಥ ಮೂಲಭೂತವಾದಂಥ ಶಕ್ತಿಯುತವಾದಂಥ ಹೆಚ್ಚು ಜ್ಞಾನವುಳ್ಳಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಅಂಗ ಯಾವುದು ಅಂದ್ರೆ ಹೆಬ್ಬೆಟ್ಟು. ಇದರಿಂದನೇ ನಮ್ಮ ಮಾನವನ ವಿಕಾಸ ಹಾಕೊಂತ ಬಂತು, ಇದರಿಂದನೇ ಅವನ ಬದುಕು ಸುಧಾರಣೆ ಹಾಕೊಂತ ಬಂತು. ಅದಕ್ಕೆ ಇನ್ನುಳಿದ ಪ್ರಾಣಿಗಳು ಯಥಾಸ್ಥಿತಿಯೊಳಗೆ ಹೇಗೆ ಉಳಿದು ಅಂದ್ರೆ ಅವುಗಳಿಗೆ ವಿಕಾಸವಾಗಿ ಕಾರಣೀಭೂತವಾದಂಥ ಅಂಗಾಂಗಗಳ ರಚನೆ ಉಳಿದಿಲ್ಲ. ಮತ್ತೆ ಎಲ್ಲ ಪ್ರಾಣಿಗಳಿಗಿಂತ ಎತ್ತರದ ಸ್ಥಳದಲ್ಲಿ ಇರತಕ್ಕಂಥ ಪ್ರಾಣಿ ಯಾವುದಂದ್ರೆ ಮನುಷ್ಯ ಒಬ್ಬನೇ. ಮನುಷ್ಯನ ಮೆದುಳು ಈ ಎಲ್ಲ ಜೀವರಾಶಿಗಳಲ್ಲಿ ಮೆದುಳು ಮಾತ್ರ ಭೂಮಿಯ ಮೇಲೆ ವರ್ಟಿಕಲ್ ಆಗಿ ಮೇಲೆ ಎತ್ತರದ ಜಾಗದೊಳಗದೆ. ಇನ್ನುಳಿದ ಯಾವ ಪ್ರಾಣಿಗಳಿಗೂ ಮೆದುಳು ಎತ್ತರದ ಜಾಗದೊಳಗಿಲ್ಲ. ಅಂದ್ರೆ ಸಾಮಾನ್ಯವಾಗಿ ವಿ ಆರ್ ದ ಇಂಟೆಲಿಜೆಂಟ್ ಅನಿಮಲ್ಸ್ ಬಿಕಾಸ್ ಅವರ್ ಮೆದುಳು ಮೈಂಡ್ ಈಸ್ ಸೇಫರ್ ಇನ್ ಲೊಕೇಶನ್. ಹಲವಾರು ಕಾರಣಗಳು ಇದೆ, ಬಹಳಷ್ಟು ವಿಷಯಗಳಾದವೆ ಯಾಕೆ ಮನುಷ್ಯ ಮತ್ತು ಇನ್ನುಳಿದ ಪ್ರಾಣಿಗಳನ್ನ ಹಿಮ್ಮೆಟ್ಟಿ ಮುಂದುವರೆದ ಅನ್ನೋದು ಒಂದು 2-3 ಉದಾಹರಣೆಗಳನ್ನು ನಿಮ್ಗೆ ಅರ್ಥವಾಗುವ ಉದಾಹರಣೆ ಅಷ್ಟೇ ಮಾಡ್ತೀವಿ. ಅದಕ್ಕೆ ಸೈನ್ಸ್ ಥಿಯರಿ ಹೇಳ್ಕೊಂಡವ್ರು, ಜೆನೆಟಿಕ್ ಥಿಯರಿ ಹೇಳ್ಕೊಂಡವ್ರು ಸಾಕಷ್ಟು ವಿಷಯಗಳು. ಹಾಗಾದ್ರೆ ಅಂತ ಸ್ಥಿತಿಯನ್ನ ನಾವು ಸುಧಾರಣೆ ಮಾಡ್ಕೋಬೇಕು. ಬದುಕು, ಆ ಬದುಕು ಹುಟ್ಟು ಮತ್ತು ಸಾವುಗಳ ಮಧ್ಯೆ ಯಾವ ರೀತಿ ಬದುಕಬೇಕು ಅನ್ನೋದನ್ನೇ ನಾವು ಸ್ವಲ್ಪ ಅರ್ಥ ಮಾಡಬೇಕು. ಎಲ್ಲ ಪ್ರಾಣಿಗಳು ಬದುಕ್ತವೆ, ಸಾಯ್ತವೆ, ಅದು ಇರುವ ರೀತಿ ವಿಚಾರವಾಗಿ ಜೀವನವನ್ನು ಕಳೀತವೆ. ಹಾಗಾಗಿ ನಾವು ಅದೇ ರೀತಿ ಇರ್ಬೋದೇ ಹೇಗೆ? ಅಲ್ಲ, ವಿ ಶುಡ್ ಲಿವ್ ವಿತ್ ಬೇರೆ ಬೇರೆ ರೀತಿಯೊಳಗೆ ನಾವು ವಿಕಾಸವಾದವನ್ನು ಉಟ್ಕೊಂಡು ಬಂದೇವೆ. ಮತ್ತೆ ಈ ಬದುಕನ್ನು ಸುಧಾರಣೆ ಯಾಕೆ ಮಾಡಬೇಕು, ಸುಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಅನೇಕ ಚಿಂತಕರು ಬೇರೆ ಬೇರೆ ರೀತಿಯೊಳಗೆ ಹೇಳಿದ್ದಾರೆ. ಕೆಲವರು
ಸಂಪಾದನೆ ಮಾಡ್ಬೇಕಂತಿರ್ತಾರೆ, ಇನ್ನು ಕೆಲವರು ಆಧ್ಯಾತ್ಮಿಕವಾಗಿ ಇರ್ಬೇಕಂತಾರೆ, ಇನ್ನು ಕೆಲವರು ವ್ಯಾವಹಾರಿಕವಾಗಿ ಇರ್ಬೇಕಂತಾರೆ. ಅದಕ್ಕೆ ಬೇರೆ ಬೇರೆ ಇಸಮ್ಸ್ಗಳು ಬಂದವಲ್ಲ. ಆದರ್ಶವಾದಿಗಳು ಬದುಕು ಆದರ್ಶ ಮಟ್ಟದಾಗ ಆಗಿರ್ಬೇಕಂತಾರೆ, ವ್ಯವಹಾರವಾದಿಗಳು ವ್ಯಾವಹಾರಿಕವಾದ ದೃಷ್ಟಿಯೊಳಗೆ ಬದುಕಿರ್ಬೇಕಂತಾರೆ. ಇನ್ನು ಕೆಲವರು ರಿಯಲಿಸ್ಟಿಕ್ ವಾಸ್ತವವಾದಿಗಳು ವಾಸ್ತವ ರೀತಿಯೊಳಗೆ ಬದುಕನ್ನು ನಾವು ಕಳಿಬೇಕು ಅಂತಾರೆ. ಹೀಗೆ ಬದುಕನ್ನು ಹುಟ್ಟಿನಿಂದ ಸಾಯುವವರೆಗೆ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕಾಗ್ತದೆ. ಬಾವಿಕಟ್ಟಿ ಸರ್ ಅಂತ ಮಾದರಿ ಇರ್ಬೇಕು. ಎಲ್ಲ ಮೌಲ್ಯಗಳು ಬೇಕಿಲ್ಲ. ಬಾಯಿಗೆ ಯಾವ ಲಂಚ ತಿಂತಾನ, ಯಾವ ಭ್ರಷ್ಟ ಅಧಿಕಾರಿ ಅಂತ ಮಕ್ಕಳು ಸಣ್ಣ ಆಗೋದಿಲ್ಲ. ಎಲ್ಲೇ ಒಂದು ಇರ್ಬೋದು. ಉದಾಹರಣೆ ಮೆಜಾರಿಟಿ ಹೇಳ್ತದೆ ಅಂತ ನೋಡ್ತಾ ಇದ್ದಲ್ಲ, ಯಾರು ಭ್ರಷ್ಟ ಅಧಿಕಾರಿಗಳು ಇರ್ತಾರೆ, ಭ್ರಷ್ಟ IAS ಆಫೀಸರ್ ಇರ್ತಾರೆ, ಭ್ರಷ್ಟ KS ಆಫೀಸರ್, ಅಂತವ್ರ ಮಕ್ಕಳು 190% ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಬಹಳ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹೀಗಾಗಿ ಇಂಥ ವ್ಯಕ್ತಿಗಳು ನಮ್ಮ ನೆಹಲಾನಿ ಅವ್ರಲ್ಲ, ನಮ್ಮೆಲ್ಲ JSS ಕಾಲೇಜಿಗೆ ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕರಾಗಿ ಒಳ್ಳೆಯ ಆತ್ಮೀಯ ಸ್ನೇಹಿತರು. ನಂದಿ ಮೇಡ ಸರ್ ನಂದಿ ಬಂದಿದ್ದೆ, ಗಾಡಿ ಸರ್ ನನಗೆಲ್ಲ ಅವರು ಇಲ್ಲಿ ಬಿಜಾಪುರದಾಗ ಅಂಜುಮನ್ ಕಾಲೇಜ್ದಾಗ ಅವಾಗಿದ್ದಾಗ ನಾನು ಪರಿಚಯ ಸರ್ ಇರಲ್ಲ. ಹೀಗಾಗಿ ಸತಿಪತಿಗಳು ಒಂದಾದಾಗ ಎಲ್ಲ ಒಂದು ಹಿತೋಪದೇಶವಾಗಿ ಅಂದ್ರೆ ಇಬ್ಬರು ಸತಿಪತಿಗಳು ಇಷ್ಟು ಚೆನ್ನಾಗಿ ಅನೋನ್ಯತೆ ಬಹಳ ಮುಖ್ಯ ಜೀವನದೊಳಗ. ಅಕಸ್ಮಾತ್ ಸ್ವಲ್ಪ ಡಿಫರೆನ್ಸ್ ನೋಡ್ತಾ ನಾನು ಸರ್ ಈಗ ನ್ಯಾಯವಾದಿ ಆಗಿದ್ದೇನೆ. ಕೋರ್ಟ್ನಾಗ ಮ್ಯಾಕ್ಸಿಮಮ್ ಕೇಸ್ ಡೈವರ್ಸ್ ಕೇಸ್ ಅದಪ್ಪ. ನಾ ಹೇಳೋ ಉದ್ದೇಶ ಅಂದ್ರೆ ಸಮಾಧಾನ ಇರಲಿಲ್ಲ. ಈಗಿನ BA ಆಗಿರ್ತಾರ, MBBS ಆಗಿರ್ತಾರ, ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರ ಇಮಿಡಿಯೇಟ್ ಸರಣಿ ಇಲ್ಲ, ಕೋರ್ಟ್ ಕೇಸ್ ಹಾಕೇ ಬಿಡ್ತಾರಲ್ಲ. ಎಷ್ಟೋ ಹುಬ್ಬಳ್ಳಿ ದೊಡ್ಡ ದೊಡ್ಡ ಪ್ರಖ್ಯಾತ ಹೆಸರು ಹೇಳಕ್ ಹೋಗುದಿಲ್ಲ ಅಂತವ್ರು ಕೇಸ್ಗಳು ಹುಬ್ಬಳ್ಳಿಯಾಗಿಲ್ಲ. ಇಲ್ಲ ನಾನು ನೋಡ್ತಾ ಇದ್ದಲ್ಲ. ಹೇಳೋ ಉದ್ದೇಶ ಅಂದ್ರೆ ಇಲ್ಲಿ ಈ ಸಂದರ್ಭ ಒಳಗ ನಾವು ಸದ್ಯಕ್ಕೆ ಮುಂದೆಲ್ಲ ನೀವು PUC ಆದ್ಮೇಲೆ ಇವೆಲ್ಲ BCom ಮಾಡ್ಕೋತೀರಿ, ಆಮೇಲೆ BS ಮಾಡ್ಬೋದು ಅಥವಾ ಇಂಜಿನಿಯರಿಂಗ್ ಆಗ್ಬೋದು. ಆ ಸಂದರ್ಭ ಇಂಥವೆಲ್ಲ ನಾಲೆಜ್ ಇದ್ದಾಗ, ಇಂಥ ತಿಳುವಳಿಕೆ ಇದ್ದಾಗ ನೀವು ದೊಡ್ಡ ವ್ಯಕ್ತಿಗಳು ಆಗ್ಲಿಕ್ಕೆ ಸಾಧ್ಯವಾಗ್ಬೇಕಂತಕ್ಕಂಥ ಮಾತನ್ನಂತ ಒಂದು ಕಡೆ ಈಗಾಗಲೇ ಹೇಳಿದ್ರು. ಹಲಗತ್ತಿ ಸರ್ ಹೇಳಿದ್ರು, ಮೇಡಮ್ ಅವ್ರ ಬಗ್ಗೆ ನಮ್ಮ ಸರ್ ಹೇಳಿದ್ರು. ನಾನು ಸದ್ಯಕ್ಕೆ ಸ್ವಲ್ಪ ಹೇಳಬೇಕಲ್ಲ. ನಾನು ಒಂದು ಧಾರವಾಡ ಜಿಲ್ಲೆಯ ಫಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯಾರಪ್ಪ? ಬಸವರಾಜ್ ಕಟ್ಟಿಮನಿ ಅವರು. ಬಸವರಾಜ್ ಕಟ್ಟಿಮನಿ ಅವರ ಮಗಳವರು ಮೊಮ್ಮಗಳು ಅಂದ್ರೆ ಬಸವರಾಜ್ ಕಟ್ಟಿಮನಿ ಅವ್ರ ಮಗಳು ಅಂದ್ರೆ ಮೊಮ್ಮಗಳು ಹೆಣ್ಣು ಮೊಮ್ಮಗಳು ಅಂತ ಹೇಳ್ತಲ್ಲ. ನಾ ಹೇಳೋ ಉದ್ದೇಶ ಅಂದ್ರೆ ಕಟ್ಟಿಮನಿ ಸರ್ ಅಂದ್ರೆ ಅವ್ರ SSLC ಪಾಸ್ ಆಗ್ಯಪ್ಪ. ಅಷ್ಟು ಬಡತನ ಐತಲ್ಲ ಅಂತ ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರು. ಅಂತ ಬಡತನ ಎದುರಿಸಲಿಕ್ಕೆ ಹಲವಾರು ಕಥೆ ಕಾದಂಬರಿಯನ್ನು ಬರೆದರು. ಅಂತ ಮಠಾಧೀಶರ ವಿರುದ್ಧ ಕಟ್ಟಿಕೊಂಡು ಸಮಾಜದ ಸಮಾನತೆಗಾಗಿ, ಆ ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡಿದಂತ ಯಾರು ಸಾಹಿತ್ಯವಾಗದು ಬಸವರಾಜ್ ಕಟ್ಟಿಮನಿ ಅವರು. ಅವ್ರು ಬೆಳಗಾವಿ ಹಿಡಿದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಲ್ಲ. ನಾ ಹೇಳೋ ಉದ್ದೇಶ ಇಂಥ ಒಂದು ದೊಡ್ಡ ಕುಟುಂಬದ ಒಬ್ಬ ಹೆಣ್ಮಗಳ ಇಂಥ ಸಂಸ್ಥೆ ನಡೆಸ್ಕೊಟ್ಟು ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಬಸವರಾಜ್ ಕಟ್ಟಿಮನಿ ಅಂತ ಒಂದು ಸಾಹಿತ್ಯ ಇರ್ಬೇಕು. ಈಗಿನ ಸಾಹಿತ್ಯ ಹಂಗಲ್ಲ. ಇಲ್ಲ ರಾಜಕಾರಣಿಗಳ ಶ್ರೀಮಂತರನ್ನ ಹೊಗಳುವ ಸಾಹಿತ್ಯಗಳೇ ಜಾಸ್ತಿ ಇದ್ದಾರಲ್ಲ, ನೋಡ್ತಿದ್ರಲ್ಲ. ಬಟ್ ಇಂಥ ಅತ್ಯಂತ ನೇರ ನುಡಿ ನಿಷ್ಠುರವಾಗಿ ಅವ್ರು ಬರೆದಂತ ಒಬ್ಬ ಸ್ವಾಮೀಜಿ ವಿರುದ್ಧ ಬರೆದ್ರ ಪುಸ್ತಕ ಶೂಟ್ ಬಿಟ್ರಲ್ಲ ಮಾರಾಟ ಮಾಡೋರು ಅಂತೇಳಿ. ಹೀಗಾಗಿ ನಾ ಹೇಳೋ ಉದ್ದೇಶ ಅಂದ್ರೆ ಅಂತ ಒಂದು ಕುಟುಂಬದ ಬಂದಂತ ಮೇಡಮ್ ಅವರು ಬಹಳ ಚೆನ್ನಾಗಿ ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇರ್ತಾರ. ನಾನು ಬಹಳ ದಿವಸ ನೋಡ್ತಾ ಇದ್ದೇನೆ, ಅವ್ರ ಮನೆಗೆ ಹೋಗಿದ್ದೇನೆ. ಮತ್ತು ಅವರೆಲ್ಲ ಒಂದು ಕಾರ್ಯಚಟುವಟಿಕೆ ನೋಡಿಲ್ಲ ಹೇಳಿದ್ರೆ ಅವ್ರದ್ದು ಎಲ್ಲ ಡಿಗ್ರಿ ನೋಡಿದ್ರೆ BA, MA, LLB, LLM ಮತ್ತು ಎಷ್ಟು ಹಲವಾರು ಡಿಪ್ಲೊಮಾ ಮಾಡ್ಕೊಂಡಿದ್ದಾರ. ಇಂಥ ಒಬ್ಬ ಒಳ್ಳೆಯ ಸಹೋದರಿ ಸಂಸ್ಥೆಯ ಅಧ್ಯಕ್ಷರು ಹಾಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡ್ತಿರ್ತಾರ. ಹೀಗಾಗಿ ಒಂದು ವೇಳೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇವತ್ತಿನೇನು ಟಾಪಿಕ್ ನೋಡ್ರೆ ಸರ್ ಬಾಯಿದ್ರು ಶಿಕ್ಷಣ ಮತ್ತು ಬದುಕು ಬಹಳ ಮಹತ್ವದ್ದು. ನಾವೆಲ್ಲ ಹಳ್ಳಿಯಿಂದ ಬಂದವ್ರಲ್ಲ, ನಾವೆಲ್ಲ ನೋಡಿದ್ರಲ್ಲ, ಇಷ್ಟೆಲ್ಲ ಬೆಳೆದ ಗ್ರೇಟ್ ನರ್ಸರ್ಲ ಇಷ್ಟು ಶ್ರೀಮಂತರ ಮನೆಯೊಳಗೆ ಹುಟ್ಟಿದಂಥ ವ್ಯಕ್ತಿಗಳು ಅಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಹಳ್ಳಿಯಿಂದ ಬಂದವ್ರು ನಮಗೆಲ್ಲ ಕಷ್ಟ ನೋವು ಗೊತ್ತಾಗತ್ತಲ್ಲ. ಹೀಗಾಗಿ ನೀವೆಲ್ಲರೂ ಹಳ್ಳಿಯಿಂದ ಬಂದೇವೆ, ಏನಾಗೋದು ಅಂತ ತಿಳ್ಕೋಬಾರ್ದು. ಇನ್ನು ನಮ್ಮ ಏನು ಕುಲಪತಿ ಆಗಿದ್ರು ನಮ್ಮ MI ಸವದತ್ತಿ ಅಂತೇಳಿ ಮಂಗಳೂರು ಸಿದ್ಧಾರು 2 ಸಲ ಆಗಿದ್ರು. ಅವ್ರು ಎಲ್ಲಿಯಾದ್ರು ಯಾವ್ದಪ್ಪ ಅವ್ರದ್ದು ಇಲ್ಲಿ ಅಂಬಿಣಿಮಯ ಅವರು. ಅಂಬಿಣಿಮಯ ಧಾರವಾಡಕ್ಕೆ ಸೈಕಲ್ ಮೇಲೆ ಬರ್ತಾ ಇದ್ರು. ದೊಡ್ಡ ಭೌತ ಶಾಸ್ತ್ರಜ್ಞರು ಆದರು. ನಾ ಹೇಳುವುದಿಲ್ಲ, ಇವರು ಅಬ್ದುಲ್ ಕಲಾಂ ಸಿದ್ದಕ್ಕೆಲ್ಲ ಭಾಳ ಅವನ್ನೆಲ್ಲ ಬಡತನದಲ್ಲಿ ಉಳಿದಂಥ ವ್ಯಕ್ತಿಗಳು. ಇದು ಮಹಾತ್ಮ ಗಾಂಧೀಜಿಯ ಶ್ರೀಮಂತ ಕುಟುಂಬದಲ್ಲಿ. ನಾ ಹೇಳೋ ಉದ್ದೇಶ ಅಂದ್ರೆ ಬಹಳಷ್ಟು ದೇಶದ ಕುಲಪತಿ ಇರ್ಬೋದು, ವಿಜ್ಞಾನಿ ಇರ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ, ಅವರ ಹಿನ್ನೆಲೆ ತೆಗೆದು ನೋಡಿದ್ರೆ ಅತ್ಯಂತ ಬಡ ಕುಟುಂಬದಲ್ಲಿ ಉಳಿದಂಥ ವ್ಯಕ್ತಿಗಳು ಈ ದೇಶದ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದು ಹೇಗೆ ಸಾಧ್ಯವಾಯ್ತಂದ್ರೆ ಅವ್ರ ಶಿಕ್ಷಣವನ್ನು ಪಡ್ಕೊಂಡಿದ್ದಕ್ಕೆ. ಇಲ್ಲೇ ಇದ್ರಲ್ಲಿ ಯಾವ್ದಾದ್ರು ಹೊಲಕ್ಕೆ ಕೆಲಸ ಮಾಡ್ಕೊಂಡು ಹೋಗಿದ್ರಿಲ್ಲ, ಅಷ್ಟು ಮಾಡಿ ಸಾಧ್ಯ. ಈಗ ದಯವಿಟ್ಟು ಎಲ್ಲ ನಿಮ್ಮ ಇಂದ್ರಿಯಗಳನ್ನ ಹತ್ತೊಟ್ಟಿಗೆ ಇಟ್ಟುಕೊಂಡು ಮೊಬೈಲ್ ಯೂಸ್ ಮಾಡಬಾರ್ದು. ಮೊಬೈಲ್ ಕಡಿಮೆ ಯೂಸ್ ಮಾಡಿ ಯೂಸ್ ಮಾಡಬೇಕು. ಒಂದು
ಶಿಕ್ಷಣಕ್ಕಾಗಿ ಒಂದೇನೋ ಒಂದು ಯಾವುದೋ ಒಂದು ಈ ಗೂಗಲ್ದಾಗ ಎಲ್ಲ ಸಿಗ್ತಾನೆ ಮಾಹಿತಿ ಸಿಗತ್ತಲ್ಲ, ಯಾವ್ದಾದ್ರು ಒಂದು ಟಫ್ ಸಬ್ಜೆಕ್ಟ್ ಇತ್ತು ಈಗ ಭಾಳ ಈಜಿ ಇದೆ ನಿಮಗೆಲ್ಲ. ಅಕಸ್ಮಾತ್ ಅಂತ ಉದ್ದೇಶಕ್ಕೆ ಮೊಬೈಲ್ ಫೋನ್ ಯೂಸ್ ಮಾಡ್ರಿ. ಯಾವುದೇ ವಸ್ತು ಆಗಲಿ ಯಾವುದೇ ಪುಸ್ತಕ ಆಗಲಿ ಚಲೋನೇ ಇರ್ತಾವ ಕೆಟ್ಟದಿರ್ತಾವ. ಗೆಳೆಯರು ಚಲೋ ಇರ್ತಾರೆ ಕೆಟ್ಟಿರ್ತಾರೆ, ಒಳ್ಳೇದನ್ನ ಆಯ್ಕೆ ಮಾಡಿ ಯಾವ್ದು ಚೂಸ್ ದ ಗುಡ್ ಒನ್. ಹೀಗಾಗಿ ಜೀವನದಲ್ಲಿ ಇಂಥ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡೋ ಉದ್ದೇಶ ಇರ್ತದ್ರೆ ನಿಮ್ಮ ಜೀವನ ಒಳ್ಳೇದಾಗಬೇಕು, ನಿಮ್ಮ ಬದುಕು ಒಳ್ಳೇದಾಗಬೇಕು, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಬೇಕು. ನಾಳೆ ಕಾಲ ಮೇಲೆ ನೀವೇ ನಿಲ್ಬೇಕಂದ್ರೆ ನಿಮ್ಮ ಕಾರಣ ಅಂದ್ರೆ ನಾಟ್ ಬೈ ಬೆಗಿಂಗ್ ಅದರ್ಸ್, ಮತ್ತೊಬ್ಬರು ಭಿಕ್ಷಾ ಬಿಡೋದಲ್ಲ. ಹೀಗಾಗಿ ಏನೋ ಒಂದು ಹೇಳ್ತಾರಲ್ಲ, ಒಂದ್ ಕಡೆ ಬಡವರಾಗಿ ಹುಟ್ಟಿದ್ದಪ್ಪಳಂತ, ಬಡವರಾಗಿ ಬರುತ್ತಪ್ಪಂತ. ಹೀಗಾಗಿ ಏನೋ ಇರ್ಬೋದು, ಅದನ್ನೆಲ್ಲ ನಾವು ನೀವು ನೋಡಿಸಲ್ಲ. ಸಣ್ಣ ಹಳ್ಳಿ ನಮ್ಮೆಲ್ಲ ಕುಂದಗೋಳ ತಾಲೂಕು, ನಮ್ಮ ಇವರು ನಮ್ಮ ಏನೋ ಗಾಡಿಯವರು ನಮ್ಮ ಮಿಸಸ್ ಸೋದರಿಸಿದಕ್ಕೆ ಕುಂದಗೋಳ ತಾಲೂಕು ನಾವು ಹೇಳ್ಯಾರ, ಅವ್ರ ಮಗ ಅವರು ದೊಡ್ಡ ಅಚೀವ್ಮೆಂಟ್ ಮಾಡ್ಯಾರ, ನಾವು ಒಳ್ಳೆಯವರು ಅಚೀವ್ಮೆಂಟ್ ಮಾಡೀವಿ. ನಾ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ನೀವು ಸದ್ಯಕ್ಕೆ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಮಾತನ್ನಂತ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಇರ್ಬೋದು, ಸ್ವಾಗತ ಇರ್ಬೋದು, ಪ್ರತಿಯೊಬ್ಬರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಹೀಗಾಗಿ ಇನ್ನೂ ಈ ಸಂಸ್ಥೆ ಹೆಚ್ಚಿನ ರೀತಿಯಿಂದ ಬೆಳೀಲಿ. ನೀವು ಬಂದಾಗಿಂದ ಸರ್ ಬಂದು ಕೂತಾಗಿಂದ, ಅಂಗಡಿ ಸರ್, ಅಲ್ಗದ್ ಸರ್ ಎಲ್ಲಾರು ಬಂದು ಕೂತಾಗಿಂದ ನಾ ಎಷ್ಟು ಇವತ್ತು ನಕ್ಕೋತದೇನಿ, ಖುಷಿ ಸಂಭ್ರಮ ಐತಿ ನನ್ನ ಮುಖದೊಳಗೆ ನೋಡಾತಿರಲ್ಲ. ಈ ಸಂಭ್ರಮಕ್ಕ ಕಾರಣೀಕರ್ತರಾದವರು ಸತತವಾಗಿ ನಾನು ಒಂದೀಗ 4-5 ವರ್ಷದಿಂದ ಈ ಸಾರ್ವಜನಿಕ ಫೀಲ್ಡ್ ಒಳಗ ಬಂದಿದ್ದು. ಕಾಲೇಜ್ ಆರಂಭವಾದ್ಮೇಲೆ ಮತ್ತು 2 ವರ್ಷ ಕಾಲೇಜ್ ಸ್ಟ್ಯಾಂಡ್ ಮಾಡಿದ್ಮೇಲೆ ನಂತರ ನಾನು ಒಂದು 4-5 ವರ್ಷದಿಂದ ಬೇರೆ ಬೇರೆ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಾಗತ್ತೆ. ಆವಾಗಿನಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ನನಗೆ ಒಂದು ಆತ್ಮೀಯ ಮಾರ್ಗದರ್ಶಕರಾಗಿ, ಹಿತೈಷಿಗಳಾಗಿ, ಹಿರಿಯರಾಗಿ ನನಗೆ ಸತತವಾಗಿ ಒಂದು ಮೇಡಮ್ ಇದು ಮಾಡಿದಾಗ ಬೆನ್ನು ತಟ್ಟೋದು, ಇದು ಮಾಡಿದಾಗ ಖುಷಿ ಪಡೋದು, ಇಂಥವೆಲ್ಲ ಮಾಡೋ ಮೂಲಕ ನನಗ ಆಶೀರ್ವಾದ ರೂಪದೊಳಗ ಸತತವಾಗಿ ಪ್ರೋತ್ಸಾಹ ಮಾಡ್ತಾ ಬಂದಿದಾರಲ್ಲ ಅಂಗಡಿ ಸರ್. ಇವತ್ತಿನ ಈ ಸಂಭ್ರಮಕ್ಕೆ ಕಾರಣೀಕರ್ತರಾದವರು ಸರ್ಗೆ ನಾನು ನನ್ನ ಮನದಾಳದಿಂದ ಅವರಿಗೆ ನಮಸ್ಕಾರಗಳನ್ನ, ಅದರ ಜೊತೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿ ಮತ್ತೊಬ್ಬರು ಕುಳ್ತಾರ. ಇವತ್ತು ನಾವು ಈ ಪ್ರತಿಭಾ ಪುರಸ್ಕಾರ ನಮ್ಮ ಮುದ್ದು ಮಕ್ಕಳಿಗೆ ಸಿಗಲಿಕ್ಕೆ, ಅವರು ಮಾಡಿದ ಸಾಧನೆಗೆ ಒಂದು ಪ್ರೇರೇಪಣೆ ನೀಡ್ಲಿಕ್ಕೆ, ಪ್ರೋತ್ಸಾಹ ನೀಡ್ಲಿಕ್ಕೆ ಕಾರಣೀಕರ್ತರಾದವರು ಮಾಂತೇಶ್ ನರೇಗಲ್ ಸರ್ ಅವರು. ಅವತ್ತ ಕೋ ಇನ್ಸಿಡೆನ್ಸ್ ಆಗಿ ಕೆಳಗೆ ನಿಂತಿದ್ವಿ, ಮನೆಗೆ ಹೊಂಟಿದ್ವಿ, ಸರ್ ಬಂದ್ರು. ಸರ್ ಬಂದ ತಕ್ಷಣ ಮೇಡಮ್ ಕಾಲೇಜ್ ಇಲ್ಲೇ ಅಲ್ರಿ, ನಾನ್ ಈ ಹುಡುಗರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ, ಮಾಡೋಣನ್ರಿ ಅಂತ ಹೇಳಿ. ಡೇಟ್ 26ಕ್ಕೆ ಡೇಟ್ ಸರ್ ಮಾಡ್ರಿ, ನೀವು ಬರೋದ ಒಂದ್ ದೊಡ್ಡ ಖುಷಿ, ನೀವ್ ಅದನ್ನ ಕೇಳಿದ್ದ ಒಂದ್ ದೊಡ್ಡ ಖುಷಿ. ನಮ್ಮ ಹುಡುಗರಿಗೆ ಇದನ್ನ ಮಾಡಾಕತ್ತಿದ್ದು, ಅದಕ್ಕ ನೀವು ಯಾವಾಗ ಬೇಕಾದಾಗ ಇದನ್ನ ಮಾಡ್ರಿ ಅಂದಾಗ ಒಂದಿಷ್ಟು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಇವತ್ತಿನ ತಾರೀಕು ಫಿಕ್ಸ್ ಆಯ್ತು. ಇದರ ಜೊತೆಗೆ ಉಪನ್ಯಾಸ ನೀಡಾಕ ಯಾರು ಬೇಕು ಅಂತಂದಾಗ ನೀವು ಹೇಳ್ರಿ ಅಂತಂದ ತಕ್ಷಣ ಅಂಗಡಿ ಸರ್ ನಾವು ಕೂತು ಮೊಟ್ಟ ಮೊದಲು ನನ್ನ ವಿಚಾರ ತಲೆಗೆ ಬಂದಿದ್ದು ಶಿಕ್ಷಣದ ಕುರಿತು ಮಾತನಾಡಿಸ್ಬೇಕಂತಂದ್ರ ನಿಡೋಣಿ ಸರ್ಗಿಂತ ಮತ್ತೊಬ್ರು ಇದಕ್ಕೆ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಸರ್ಗೆ ನಾವು ಅಲ್ಲಿ ಕರೋಣ ಅಂತ ನಿರ್ಧಾರ ಮಾಡಿ ಅಂಗಡಿ ಸರ್ ನಾವು ಅಂದ್ಕೊಂಡ ತಕ್ಷಣ ಒಂದು ಮಾತು ಬ್ಯಾಡ್ ಅನ್ನಲ್ದ. ಆಗ ಹೇಳಿದ್ದೀನಿ, ಫೋನ್ ಮಾಡಿದ ತಕ್ಷಣನ ಆಯ್ತು ಬರ್ತೇನಿ, ನಿಮ್ ಕಾಲೇಜಿಗೆ ಬರ್ತೀನವ ಅಂತ ಹೇಳಿ ಸರ್ಗೆ ಸಬ್ಜೆಕ್ಟ್ ಕೊಟ್ಟು ಅಷ್ಟು ಸತತ ಬಿಸಿ ಅದ. ರಿಟೈರ್ಡ್ ಆದ್ರು ಸರ್ ಇವತ್ತು ಬಂದು ನಿಮ್ಮ ಜೊತೆಗೆ ಇಷ್ಟು ಟೈಮ್ ಕಳೆದ್ರಲ್ಲ, ನಿಜಕ್ಕೂ ಇವತ್ತು ನನ್ನ ಜೀವನದೊಳಗ ಅಂಗಡಿ ಸರ್ ಬಂದಿದ್ದು, ಇದರ ಜೊತೆಗೆ ಮತ್ತೊಬ್ಬರು ಪ್ರಮುಖ ವ್ಯಕ್ತಿ ಇವತ್ತು ಬಂದವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ, ಹುಟ್ಟು ಹೋರಾಟಗಾರರು, ತಮ್ಮದೇ ಆದ ರೀತಿಯಲ್ಲಿ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಇವತ್ತ ಇಡೀ ರಾಜ್ಯದಾದ್ಯಂತ ಬೆಳೆದು ನಿಂತವರು. ಅವರೂ ಸಹ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕರು, ಹಿತಚಿಂತಕರು. ಶಂಕರ್ ಹಲ್ಗತ್ತಿ ಸರ್, ಮೂವರು ಇವತ್ತು ಬಂದು ನಮ್ಮ ಕಾಲೇಜಿಗೆ ಒಂದು ದೊಡ್ಡ ಮೆರಗನ್ನ ತಂದು ಕೊಟ್ಟಿದ್ವಿ ಸರ್. ಮತ್ತೊಮ್ಮೆ ನಮ್ಮೆಲ್ಲ ಇಡೀ ಸಂಘಟನೆ ವತಿಯಿಂದ, ನಮ್ಮ ಕಾಲೇಜಿನ ವತಿಯಿಂದ, ನಮ್ಮ ಮನೆಯವರ ವತಿಯಿಂದ, ಪ್ರತಿಯೊಬ್ಬರ ಕಡೆಯಿಂದ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಏನು ಸಾಧನೆ ಮಾಡಿ ಇಲ್ಲಿ ಬಂದು ನಿಂತಾರಲ್ಲ, ಅದಕ್ಕಿಂತ ಬಹಳಷ್ಟು ಪರಿಶ್ರಮ ಪಟ್ಟಾರ. ಯಾರೂ ಒಮ್ಮಿಗೆ ಬಂದು ಇಲ್ಲಿ ಅಚೀವ್ಮೆಂಟ್ ಅತಿ ಸರಳವಾಗಿ ಮಾಡ್ಕೊಂಡು ಇಲ್ಲಿ ಬಂದು ಕುಂತದ್ದವರಲ್ಲ. ಹಳ್ಳಿಯಿಂದ ಬಂದವರು, ಅತಿ ತೊಂದರೆಯಲ್ಲಿರುವ ಕುಟುಂಬದಲ್ಲಿ ಜನಿಸಿ ಅಲ್ಲಿನ ಕಷ್ಟಪಟ್ಟು ನಾ ಮಾಡ್ಲೇಬೇಕು, ಸಾಧನೆಯನ್ನ ಮಾಡ್ಲೇಬೇಕು, ಒಂದು ನನ್ನ ಜೀವನವನ್ನ ದ ಬೆಸ್ಟ್ ರೂಪಿಸಿಕೊಳ್ಳಬೇಕಂತ ಅನ್ಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹಂತ ಹಂತವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೇಳ್ತಿರ್ತಿಲ್ಲ, ಆತ್ಮವಿಶ್ವಾಸ, ಪರಿಶ್ರಮ, ತಾಳ್ಮೆ, ಇವುಗಳ ಜೊತೆಗೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಷ್ಟ ಅಲ್ಲ, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ನಿಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಕ ಶಕ್ತಿಯಾಗಿ ನಿರ್ಮಾಣ ಆಗ್ಯಾರ. ಇಂಥವರ ನುಡಿಗಳು ನಿಮಗ ದಾರಿದೀಪ, ನಿಮಗ ಮಾರ್ಗದರ್ಶನ. ಇವರ ಕೈ ಒಳಗ ನೀವು
ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿಸಿಕೊಂಡಿರಲ್ಲ, ನಿಜಕ್ಕೂ ದೊಡ್ಡ ಸೌಭಾಗ್ಯ ಅದು, ಸುದೈವ, ಅದೊಂದು ದೊಡ್ಡ ಆಶೀರ್ವಾದ. ಮುಂದೆ ನಿಮ್ಮ ಜೀವನದೊಳಗೂ ಇಂತಹ ಸಾಧನೆಗಳು ನಿಮ್ಮಿಂದ ಆಗಲಿ. ಎಲ್ಲರಿಂದ ಲೈಫ್ ಹಿಂಗ ಇರ್ತದಂತ ಯಾರೂ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಟರ್ನಿಂಗ್ ಪಾಯಿಂಟ್ ಬರ್ತೈತಿ ಜೀವನದಾಗ. ಆ ಸಣ್ಣ ಟರ್ನಿಂಗ್ ಪಾಯಿಂಟ್ ಬಂದಾಗ ಮನಸ್ಸಲ್ಲಿ ಸೋಲ್ತೀನಿ ಅಂತ ಅನ್ಕೊಳ್ಳಾರ್ದ ಗಟ್ಟಿಯಾಗಿ ನಿರ್ಧಾರ ತಗೊಂಡು ನಾ ಗೆಲ್ತೀನಿ, ಇದನ್ನ ಎದುರಿಸ್ತೀನಿ ಅಂತ ಹೇಳಿ ಆ ಅವಕಾಶವನ್ನ ಬಳಸ್ಕೊಂಡ್ ಬಿಟ್ವಿ ಅಂತಂದ್ರ ಏನೆಲ್ಲವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಅದ. ಮೋಸ್ಟ್ಲಿ 1991 ನಂದು PUC ಫಸ್ಟ್ ಇಯರ್ 91-92 ಅವತ್ತ ನಾನು ಹಿಂಗ ನಿಮ್ಮಂಗ ವಿದ್ಯಾರ್ಥಿನಿಯಾಗಿ ನರಗುಂದೊಳಗ ಗವರ್ಮೆಂಟ್ ಕಾಲೇಜ್ ಒಳಗ ಇದೇ ರೀತಿ ಕೂಡ್ತಿದ್ದೆ. ಸರ್ ಮಾತಾಡೋದು, ಸರ್ ಆಕ್ಟಿವಿಟಿ, ಸರ್ ಎಲ್ಲ NCC ಆಫೀಸರು ಬೇರೆ ಬೇರೆ ಅವ್ರ ಭಾಷಣನೆಲ್ಲ ನಿಮ್ಮಂಗ ಕುಂದಿರ್ತಿದ್ದೆ ನಾನು. ಅವತ್ತು ಏನು ಒಂದ್ ಕ್ಷಣ ನನಗೆ ಅನಿಸಿರ್ಲಿಲ್ಲ, ಇವತ್ತು ಸರ್ ಜೊತೆ ಮಕ್ಳು ಕೊಡುವಂತ ಒಂದು ಅವಕಾಶ ಬರ್ತದ, ಇವತ್ತು ಈ ಸ್ಥಾನದೊಳಗ ನಾನ್ ನಿಲ್ಬಹುದು, ಕಾಲೇಜನ್ನ ಕಟ್ಟಬಹುದಂತ. ಇದ ಒಂದು ಸಣ್ಣ ನಿಮ್ಮ ತಿರುವುಗಳು ಬದುಕೊಳದು. ಅವ್ನು ಬರ್ಬೇಕಂತಂದ್ರ ಗಟ್ಟಿಯಾಗಿ ನಿಲ್ಬೇಕು, ಛಲ ಇರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು, ಹಿಂದೆ ಹೆಜ್ಜೆ ಇಡಬಾರ್ದು, ಮುಂದೆ ಹೆಜ್ಜೆ ಇಟ್ಕೋತ ಇರ್ಬೇಕು. ಅದಕ್ಕೆ ಇವತ್ತ ಇಂಥವ್ರನ್ನೆಲ್ಲ ಕರೆಸಿ ನಿಮಗ ಅವರ ಮಾತುಗಳಿಂದ ನಿಮಗೊಂದು ಮುಂದಿನ ಬದುಕಿಗೆ ಒಂದಿಷ್ಟು ಅವ್ರು ಒಳ್ಳೆಯ ಬುದ್ಧಿಗಂಟನ್ನ ಕಟ್ಟಿ ಕೊಡ್ತಾರ. ಅದನ್ನ ಬುದ್ಧಿಗಂಟು ಬಿಚ್ಕೋತ ಒಂದೊಂದ ತುತ್ತು ಉಣ್ಕೋತ ಹೆಜ್ಜೆ ಇಟ್ಕೋತ ಹೋದ್ರಿ ಅಂತಂದ್ರ 100% ಯು ವಿಲ್ ಗೆಟ್ ಸಕ್ಸೆಸ್. ಅದು ಹೆಂಗ ಸರ್ ಹೇಳ್ದಂಗ ಓನ್ಲಿ ನಾಟ್ ಸಕ್ಸೆಸ್, ಇಫೆಕ್ಟಿವ್ಲಿ ಸಕ್ಸೆಸ್. ಅದನ್ನ ನೀವು ಪಡಿಲಿಕ್ಕೆ ಸಾಧ್ಯ ಆಗ್ತದ. ಇಂತಹ ಒಂದು ಒಳ್ಳೆಯ ಸಮಾರಂಭವನ್ನ ಸರ್ ನಮ್ಮ ಕಾಲೇಜಿನಲ್ಲಿ ನಡೆಸಿಕೊಟ್ಟಿದ್ದಕ್ಕ ಮತ್ತೊಮ್ಮೆ ನರೇಗಲ್ ಸರ್ಗೆ, ಅಂಗಡಿ ಸರ್ಗೆ, ಹಿರೋಣಿ ಸರ್ಗೆ ಮತ್ತೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳು ವಿರಾಮ ನೀಡ್ತೀನಿ. ಧನ್ಯವಾದಗಳು.